ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ನಮ್ಮ ಚಾನಲ್ನಲ್ಲಿ 9 ರೀತಿ ಬೇಸಿಕ್ ಬುಟ್ಟಸ್ ಹಾಕೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಲೈನ್ಸ್ ಬರುತ್ತೆ ನೋಡಿ. ಸ್ಟಾರ್ಟಿಂಗ್ ಲೈನ್ ಬಂದು ರೌಂಡ್ ಲೈನ್ ಬರುತ್ತೆ. ಈ ಥರ ರೌಂಡ್ ಸರ್ಕಲಾಗಿ ಹಾಕಬೇಕು. ಅದು ಅರ್ಧ ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿರ್ಬೇಕು. ಫಸ್ಟೇ ಅರ್ಧ ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಆ ಮಾರ್ಕಿಂಗ್ ಒಳಗಡೆ ರೌಂಡ್ ಸರ್ಕಲಲ್ಲಿ ಲೈನ್ ಹಾಕಬೇಕು. ರೌಂಡ್ಸಾಗಿ ಹಾಕಬೇಕು. ಒಂದು ಸ್ವಲ್ಪ ನಿಮಗೆ ಅದು ತಪ್ಪಾದರೂ ಚೆನ್ನಾಗಿ ಬರಲ್ಲ. ಇದು ರೌಂಡ್ ಲೈನ್, ಇದು ರೌಂಡ್ ಸರ್ಕಲ್ ಲೈನು. ಈ ರೀತಿ ಸರ್ಕಲ್ನ ನೀಟಾಗಿ ಹಾಕೋದನ್ನು ಫಸ್ಟ್ ಕಲಿಬೇಕು ನೀವು. ಫಸ್ಟ್ ಬೇಸಿಕ್ ಅಂದರೆ ನಿಮಗೆ ಸರ್ಕಲೇ ಬರೋದು ನೋಡಿ. ಈ ರೀತಿ ಸರ್ಕಲ್ ಇದೆ ಅದು. ಅದಾದಮೇಲೆ ಸೆಕೆಂಡ್ ಬಂದ್ಬಿಟ್ಟು ಇದು ರೌಂಡ್ ಬಟ್ ಅಂತ ಬರುತ್ತೆ. ಹಣೆ ಬಟ್ ಬರುತ್ತಲ್ಲ, ಆ ರೀತಿ ರೌಂಡಾಗಿ ಬಟ್ ಇರಬೇಕು. ಇದು ಅಷ್ಟೇ ಅರ್ಧ ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಆ ಮಾರ್ಕಿಂಗ್ ಒಳಗಡೆನೆ ಬರಬೇಕು ನೋಡಿ. ರೌಂಡಾಗಿ ಯಾವ ರೀತಿ ಬಟ್ಗಳು ಕಾಣಿಸ್ತಾ ಇದೆ, ಈ ರೀತಿ ರೌಂಡ್ ಬಟ್ ಆಗಬೇಕು. ನೀಟಾಗಿರ್ಬೇಕು ರೌಂಡ್ ಬಟ್ಟು. ಇದನ್ನೆಲ್ಲ ಫಸ್ಟು ಬೇಸಿಕಲಿ ನೀವು ಫಸ್ಟ್ ಆ ರೌಂಡ್ ಕಲಿಬೇಕು. ಅದಾದಮೇಲೆ ಸೆಕೆಂಡು ರೌಂಡ್ ಬಟ್ಟನ್ನು ಕಲಿಬೇಕು. 3 ಇದು ರೌಂಡು ತಿಲ್ಕ ಬರ್ತಾ ಇದೆ, ರೌಂಡ್ ಬುಟ್ಟಸ್ ತಿಲ್ಕ ಇದು ನೋಡಿ. ಇದು ಅಷ್ಟೇ ಮೇಲಿಂದ ರೌಂಡ್ ಬುಟ್ಟಸ್ ರೌಂಡಾಗಿ ಹಾಕಿ ಕೆಳಗಡೆ ಸ್ಮಾಲ್ ಹೋಗ್ಬೇಕು. ಮೇಲೆ ರೌಂಡ್ ಬರುತ್ತೆ, ಕೆಳಗಡೆಗೆ ಸ್ಮಾಲ್ ಆಗುತ್ತೆ. ಇದು ಆ ರೀತಿ ಇದು ತಿಲ್ಕಸ್ನ ಹಾಕ್ಬೇಕು. ಇದು 3ನೇ ಲೈನ್. ಇದು 3ನೇ ಲೈನಲ್ಲಿ ರೌಂಡ್ ತಿಲ್ಕ ಕಲ್ತ್ಕೋಬೇಕು. ನೆಕ್ಸ್ಟು ನೋಡಿ, ಇದು ರೌಂಡ್ ತಿಲ್ಕ ಆಗ್ತಾಯಿದೆ. ಮೇಲೆ ಇದು 5ವರೆಗೆ ಹೋಗ್ಬೇಕು, ಡೌನಲ್ಲಿ 2ವರೆಗೆ ಬರಬೇಕು ಈ ರೌಂಡ್ ತಿಲ್ಕ. ಅದಾದಮೇಲೆ ನೋಡಿ ಸ್ಮಾಲಾಗಿ ಇದು ಬುಟ್ಟಸ್ ಹಾಕ್ತಾ ಇರೋದು. ಈ ರೌಂಡ್ ತಿಲ್ಕ ಕಲ್ತ್ಕೊಂಡ್ಮೇಲೆ ಈ ರೀತಿಯ ರೌಂಡ್ ತಿಲ್ಕಲ್ಲೇ ನಾವು ಯಾವ ರೀತಿ ಬೇಕಾದ್ರೂ ಬುಟ್ಟಸ್ಗಳನ್ನ ಹಾಕೋಬೋದು ನೋಡಿ. ಇದು ಫ್ಲವರ್ ಅಂತ ಬರುತ್ತೆ, ರೌಂಡ್ ಫ್ಲವರು. ಅದನ್ನು ಕಲ್ತ್ಕೊಂಡ್ಮೇಲೆ ಈ ರೀತಿ ಹಾಕ್ಬೋದು. 1 ಸ್ಟೆಪ್ಪು, 2 ಸ್ಟೆಪ್ಪು, 3 ಸ್ಟೆಪ್ಪು ಎಲ್ಲ ಬರುತ್ತೆ ಡಿಸೈನ್ಸು. ಆ ರೀತಿ ಡಿಸೈನ್ಸ್ ಎಲ್ಲ ಹಾಕ್ಬೋದು ನೋಡಿ. ಈ ರೀತಿ ಬರುತ್ತೆ ಅದು ಡಿಸೈನ್ಸು. ಅದಾದಮೇಲೆ ಇದು ಮೂತಿ ತಿಲ್ಕ. ಅದು ರೌಂಡ್ ಇತ್ತು, ಇದು ಮೂತಿ ಇತ್ತು. ಫಸ್ಟೇ 0ಇಂದ 4ವರೆಗೂ ಹೋಗಿ ಮತ್ತೆ 0ಗೆ ಬರಬೇಕು. ಆ ರೀತಿ ಬಂದರೆ ಇದು ಮೂತಿ ತಿಲ್ಕ ಬರ್ತದೆ. ಆ ರೀತಿ ಮಾಡಬೇಕು. ಫಸ್ಟು 0ಇಂದ 5ವರೆಗೂ ಹೋಗ್ಬೋದು. 4 ಮೀಡಿಯಮ್ ಬರುತ್ತೆ, 5 ದಪ್ಪ ಬರ್ತದೆ. 0ಇಂದ 5 ಹೋಗಿ 5ಇಂದ ಮಾಡ್ಬೋದು ನೋಡಿ. ಇದು ಕರು ಶೇಪ್ ಹಾಕ್ಬೇಕು. ಇದು ಎಲ್ಲ ಬಾರ್ಡರ್ ಲೈನ್ಗೆಲ್ಲ ಅಡ್ಜಸ್ಟ್ ಆಗುತ್ತೆ. ಇದು ಈ ರೀತಿ ಕರು ಶೇಪ್ ಬರುತ್ತೆ ರೌಂಡ್ ಶೇಪಲ್ಲಿ. ಇದನ್ನು ಹಾಕ್ಬೇಕು. ರೌಂಡ್ ಶೇಪು ಈಸಿ ಇದೆ, ಇದು ಮಾಡ್ಬೋದು. ಇದೇನು ಅಂತ ತೊಂದರೆ ಬರೋಲ್ಲ, ತುಂಬಾ ಈಸಿ ಇದೆ, ತುಂಬಾ ಬೇಗ ಕಲ್ತ್ಕೋಬೋದು ನೋಡಿ. ಇದು ಈ ಥರ ಕರು ಶೇಪ್ ಆಯಿತು. ಇವಾಗ ನೆಕ್ಸ್ಟು ಮೂತಿ ಬಾರ್ಡರ್ ಲೈನ್. ಇದು ಮೂತಿ ಬರುತ್ತೆ, ಅದು ಕರು ಶೇಪ್ ಹಾಕಿದ್ವಲ್ಲ ಅದೇ ಥರ ಇದು ಮೂತಿ ಬಾರ್ಡರ್ ಲೈನ್ ಅಂತ. ಇದು ಅಷ್ಟೇ ತುಂಬಾ ಬೇಗ ಕಲ್ತ್ಕೋಬೋದು, ಏನಂತ ಟಫ್ ಏನು ಅನಿಸಲ್ಲ. ಇದು ಮೂತಿ ಬಾರ್ಡರ್ ಲೈನ್ ಇದು, ಸರಿನಾ. ನೆಕ್ಸ್ಟ್ ಬಂದು ಇದು ನೋಡಿ. ಇದು ಫಸ್ಟು ಕರು ಶೇಪ್ ಹಾಕಿದ್ವಲ್ಲ ಅದು ಬರೀ 2ಅಲ್ಲಿ ಹಾಕಿದ್ವಿ. ಇದು ಸೇಮ್ ಇರ್ತದೆ, ಆದರೆ ಕ್ಲೋಸಿಂಗ್ ಇರ್ತದೆ. ಅದೇ ಕರು ಶೇಪು, ಕ್ಲೋಸಿಂಗ್ ಕರು ಶೇಪ್ ಇದು. ಅದು ಓಪನ್ ಕರು ಶೇಪು, ಇದು ಕ್ಲೋಸಿಂಗ್ ಕರು ಶೇಪು ನೋಡಿ. ಈ ಥರ ಕ್ಲೋಸಿಂಗ್ ಬರುತ್ತೆ. ಇದು ಶೇಪು ಕ್ಲೋಸಿಂಗ್ ಆಗಿದೆ ನೋಡಿ. ಈ ಕಡೆ ಇದು ಕ್ಲೋಸಿಂಗ್ ಆಗಿರೋ ಕರು ಶೇಪು, ಅದು ಕೊನೆಯಲ್ಲಿ ನೋಡಿದ್ದು ನೀವು. ನೆಕ್ಸ್ಟ್ ಇವಾಗ ಬಾಲ್ ಚೈನ್ ಆ್ಯಂಡ್ ಸ್ಟೋನ್ ಚೈನ್
ಬಾಲ್ ಚೈನ್ ನೋಡಿ ನಾವು ಇಟ್ಕೊಂಡು ಸ್ಟ್ರೈಟಾಗಿ 1.5 ನಂಬರ್ ಮತ್ತು 2 ನಂಬರಲ್ಲಿ ಈ ಬಾಲ್ ಚೈನ್ ಕೂತ್ಕೋತದೆ. ಇದನ್ನ ಈ ಥರ ಸ್ಟ್ರೈಟಾಗಿ ಹಾಕೋಬೇಕು. ಮತ್ತು ನೋಡಿ ಮತ್ತೇನು ಅದ್ರ ಪಕ್ಕದಲ್ಲೇ ಬಾಲ್ ಚೈನ್ ಹಾಕೋಬೇಕು. ಅದು ಅಷ್ಟೇ 1.5 ನಂಬರಲ್ಲಿ ಸ್ಟ್ರೈಟ್ ಕೂತ್ಕೋತದೆ ಬಾಲ್ ಚೈನ್ ಬಂದು. ಅದಾದಮೇಲೆ ಈಗ 2.5 ನಂಬರಲ್ಲಿ ಸ್ಟೋನ್ ಚೈನ್ ಕೂತ್ಕೋತದೆ. ಈಗ ಸ್ಟೋನ್ ಚೈನ್ ಹಾಕಬೇಕು. ನೋಡಿ ಸ್ಟೋನ್ ಚೈನ್ ಅಂದರೆ ಈ ರೀತಿ ಬರುತ್ತೆ ಸ್ಟೋನ್ ಚೈನು. ಇದು 2.5 ನಂಬರಲ್ಲಿ ಕೂತ್ಕೋತದೆ. ಅದು 2 ಮಧ್ಯೆನೂ ಕೂತ್ಕೋತದೆ. ಇದು ಆ ಕಡೆ ಈ ಕಡೆ ಬಾಲ್ ಚೈನ್ ಇರುತ್ತೆ, ಮಧ್ಯೆ ಸ್ಟೋನ್ ಚೈನು. 2.5 ನಂಬರಲ್ಲಿ ಸ್ಟೋನ್ ಚೈನ್ ಹಾಕೋಬೇಕು. ನೋಡಿ ಇದು ಸ್ಟೋನ್ ಚೈನ್ ಲೈನು ರೆಡಿಯಾಗಿದೆ. ಮತ್ತು ಬಾಲ್ ಚೈನು ದಪ್ಪ ಸೈಜ್ ಬಾಲ್ ಚೈನು ಕೂಡ ಬರುತ್ತೆ. ನೋಡಿ ಇದು ದಪ್ಪ ಸೈಜು ಬಾಲ್ ಚೈನ್ ಇದೆ. ಇದನ್ನು ಕೂಡ ಸ್ಟ್ರೈಟಾಗಿ ಹಾಕಬೇಕು. ದಪ್ಪದು ಬಾಲ್ ಚೈನ್ ಇದು ಸ್ಟ್ರೈಟಾಗಿ ಇದನ್ನು ಹಾಕ್ಕೋಬೋದು. ನೋಡಿ ಇದು 9 ರೀತಿ ಬೇಸಿಕ್ ಲೈನ್ಸ್ ಎಂಬ್ರಾಯ್ಡ್ರಿ ಟ್ರೈನಿಂಗ್ ತಗೊಳ್ಳೋದು ಈ ರೀತಿ ಇದೆ. ನೋಡಿ ಯಾರು ಬೇಕಾದ್ರೂ ಕಲಿಬೋದು.